ಕಾಫಿ ನಾಡು ಎಂದೇ ಹೆಸರಾಗಿರುವ ಚಿಕ್ಕಮಗಳೂರು ಜಗತ್ತಿನ ಉತ್ಕೃಷ್ಟ ಕಾಫಿ ಬೆಳೆಯುವ ಪ್ರದೇಶಗಳಲ್ಲೊಂದು. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾಫಿ ಬೋರ್ಡ್ ವತಿಯಿಂದ ಆರಂಭಗೊಂಡಿರುವ ಕಾಫಿ ಮ್ಯೂಸಿಯಂ ಕಾಫಿ ಪ್ರಿಯರನ್ನು ಬೆಳೆಗಾರರನ್ನು ತನ್ನತ್ತ ಸೆಳೆಯುತ್ತಿದೆ. ಮಲೆನಾಡ ತವರೂರು ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ಕಾಫಿ ಮ್ಯೂಸಿಯಂ ತೆರೆದಿದ್ದು, ಇಲ್ಲಿ ಚಿಕ್ಕಮಗಳೂರಿಗೆ ಕಾಫಿ ಪರಿಚಯವಾಗಿದ್ದು ಹೇಗೆ ಎಂಬುದರಿಂದ ಹಿಡಿದು ಜಿಲ್ಲೆಯ ಹೆಗ್ಗುರುತಾಗಿರುವ ಮಟ್ಟಿಗೆ ಸಾಧಿಸಿರುವ ಬೆಳವಣಿಗೆಯ ಕುರಿತು ಆಸಕ್ತಿದಾಯಕ ಮಾಹಿತಿ ಒದಗಿಸಲಾಗುತ್ತಿದೆ. ಇದಷ್ಟೇ ಅಲ್ಲದೆ ಇಲ್ಲಿ ಕಾಫಿ ಬೀಜ ಸಂಸ್ಕರಿಸುವ ವಿಧಾನಗಳು, ಜಗತ್ತಿನ ವಿವಿಧ ಮಾದರಿಯ ಕಾಫಿಯ ಬಗ್ಗೆಯೂ ಅಮೂಲ್ಯ ಮಾಹಿತಿ ಪಡೆಯಬಹುದಾಗಿದೆ. ದೂರದರ್ಶನದೊಂದಿಗೆ ಚಿಕ್ಕಮಗಳೂರು ಕಾಫಿ ಬೋರ್ಡ್ ಉಪನಿರ್ದೇಶಕ ವೆಂಕಟರೆಡ್ಡಿ, ಇತರೆ ಭಾಗಗಳಲ್ಲಿನ ಕಾಫಿ ಮ್ಯೂಸಿಯಂಗಿಂತ ಇದು ಭಿನ್ನವಾಗಿದೆ. ಇಲ್ಲಿ ಕಾಫಿ ಬೆಳೆಯುವುದರಿಂದ ಹಿಡಿದು ವಿವಿಧ ಹಂತಗಳನ್ನು ವಿವರಿಸಲಾಗುತ್ತದೆ ಎಂದರು. ಎಲ್ಲೆಲ್ಲಿ ಕಾಫಿ ಬೆಳೀತಾರೆ, ಯಾವ ರೀತಿ ಬೆಳೀತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದೇ ರೀತಿ ಕಾಫಿ ಪ್ರಪಂಚದಲ್ಲಿ ಬೇರೆ ಕಾಫಿ ಬೆಳೆಯೋದಕ್ಕಿಂತ ನಮ್ಮಲ್ಲಿ ಬೆಳೆಯೋ ಕಾಫಿ ಎಷ್ಟು ವಿಭಿನ್ನವಾಗಿರುತ್ತೆ, ಎಷ್ಟು ಇದು ಸಸ್ಟೈನಬಲ್ ವೇಯಲ್ಲಿ ನಾವು ಕಾಫಿ ಬೆಳಿತೀವಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಡೋ ಅಂತ ಇನ್ಫಾರ್ಮೇಶನ್ ಕೂಡ. ಕಾಫಿ ಮ್ಯೂಸಿಯಂ ಉದ್ಯೋಗಿ ಚಂದನ ಕಾಫಿ ಪ್ರಕ್ರಿಯೆ ಕುರಿತ ಮಾಹಿತಿ ಒದಗಿಸುವುದರ ಜೊತೆಗೆ ಪ್ರವಾಸಿಗರಿಗೆ ಇಲ್ಲಿ ಕಾಫಿಯ ಸ್ವಾದ ಸವಿಯಲು ಅವಕಾಶ ನೀಡಲಾಗಿದೆ ಎಂದರು. ವೆರೈಟೀಸ್ ಆಫ್ ಮಷೀನ್ಸ್ ಇದೆ, ಫಿಲ್ಟರ್ಸ್ ಇದೆ. ಇಲ್ಲಿ ವಿಸಿಟರ್ಸ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಮತ್ತೆ ಹೊರಗಡೆ ಕಾಫಿ ಟೇಸ್ಟಿಂಗ್ ಕೂಡ ಅವೈಲೇಬಲ್ ಕೊಡ್ತೀವಿ. ಕಾಫಿ ಪ್ರಿಯರಾದ ಮಾರ್ಟಿನ್, ಕಾಫಿ ಮ್ಯೂಸಿಯಂ ಮಾಹಿತಿಪೂರ್ಣವಾಗಿದ್ದು ಕಾಫಿ ಬಗೆಗಿನ ಅಪರೂಪದ ಸಂಗತಿಗಳು ಲಭ್ಯವಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. So it's nice to see all the different information. I really like the coffee improvement section and the bug section. Yeah, it's pretty good.